ಕಟ್ ಮಾಡಿಕೊಡ್ತೀನಿ ಅಂದ್ರಿ. ಹಾಗಾದ್ರೆ ಮಸ್ತಾಗಿ ಪಲ್ಯನೂ ರೆಡಿ ಆಯಿತು. ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಭಾಳ ದಿವಸದಿಂದ ಲಾಗ್ ಹಾಕೋಕ್ಕಾಗಿದ್ದಿಲ್ಲ, ಅದಕ್ಕೆ ಸಾರಿ ಕೇಳ್ತಿದ್ದೀನಿ ರೀ. ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯ ನೋಡೋಕೆ ಒಂದು ಚಂದ ಅಲ್ರಿ. ಇವತ್ತು ನಾಷ್ಟಕ್ಕೆ ಏನಿತ್ತು, ನಾನು ಸಿಂಪಲ್ಲಾಗಿ ಮೊಳಕೆ ಕಾಳು ಹಾಕಿಬಿಟ್ಟು ಅವಲಕ್ಕಿ ಮಾಡ್ಕೊತೀನಿ ರೀ. ಮಕ್ಕಳಿಗೆ ಅವಲಕ್ಕಿ ಅಂದರೆ ಇಷ್ಟ ಆಗ್ತೈತಿ. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಅವಲಕ್ಕಿ ಅಂದರೆ ಇಷ್ಟ ಆಗ್ತೈತ್ರಿ. ಏನು ಮಾಡಿ ನಾಷ್ಟಕ್ಕಂದ್ರೆ ಅವಲಕ್ಕಿನೇ ಮಾಡಂತ ಹೇಳ್ತಾನು. ದಿನ ಮಾಡಿಕೊಟ್ರು ಬೇಸರ ಆಗಂಗಿಲ್ಲ ಅವನಿಗೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣಂತ ಮೊಳಕೆ ಕಾಳು ಹಾಕಿಬಿಟ್ಟು ಮಾಡಾಕತ್ತಿದ್ದೀನಿ ನೋಡಿರಿ. ಒಗ್ಗರ್ನಿಗೆ 1-2 ಚಮಚ ಅಷ್ಟು ಎಣ್ಣೆ, ಜೀರಿಗೆ, ಸಾಸ್ವೆ ಮತ್ತು ಶೇಂಗಾನ ಹಾಕಿ ಚಲೋತ್ನ ಹುರ್ಕೋಬೇಕ್ರಿ. ಫಸ್ಟಿಗೆ ಜೀರಿಗೆ, ಸಾಸಿವೆ ಹಾಕಿ ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಹುರ್ಕೊಂಬಿಟ್ಟು ಆಮೇಲೆ 1-2 ದೊಡ್ಡ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಬೇಕ್ರಿ. ಅವಲಕ್ಕಿ ಯಾವಾಗಲೂ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಬೇಕ್ರಿ. ಉಪ್ಪಿಟ್ಟಕ್ಕಾದ್ರೆ ಸ್ವಲ್ಪ ಕಮ್ಮಿ ಹಾಕಿಬಿಟ್ರೆ ನಡಿತೈತಿ. ಬಟ್ ಅವಲಕ್ಕಿಗೆ ಏನೈತಿಲ್ಲ ಉಳ್ಳಾಗಡ್ಡಿ ಜಾಸ್ತಿನೇ ಹಾಕಬೇಕು. ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೊಳಕೆ ಕಾಳನ್ನು ಹಾಕಿದ್ದೀನಿ ನೋಡಿರಿ. ಅಂದರೆ ಇವು ಮೂಕಣಿ ಮೊಳಕೆ ಬಂದಿದ್ದ ಕಾಳು ಮಡಿಕೆ ಕಾಳು ಅಂತಾರು ಮತ್ತು ಮೂಕಣಿ ಕಾಳು ಅಂತಾರು. ಅವನ್ನ ಮೊಳಕೆ ಬರೆಸಿಬಿಟ್ಟು ನಾನಿಲ್ಲಿ ಹಾಕಿದ್ದೀನಿ ರೀ. ಹಾಕಿ ಹುರ್ಕೋಬೇಕು. ಸ್ವಲ್ಪ ಕಾಳೆಲ್ಲ ಮೆತ್ತಗಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಹಾಕಿ ಚಲೋತ್ನೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿ ಹಾಕೋದ್ರಿ. ಮಸ್ತ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿರಿ ನೀವು. ಡೈಲಿ ಒಂದೇ ರೀತಿ ತಿಂದು ಬೇಸರ ಆಗಿದ್ರೆ ಈ ರೀತಿ ಮಾಡ್ಕೊಂಬಿಡೋದ್ರಿ. ನಾನು 1-2 ಸಲ ಅವಲಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೆ. ಒಂದು 10 ನಿಮಿಷ ಇಡಬೇಕು ರೀ ಅವಲಕ್ಕಿ. ಯಾವಾಗಲೂ ಮಾಡೋಕ್ಕಿಂತ ಮುಂಚೆ 1-2 ಸಲ ತೊಳೆದ್ಬಿಟ್ಟು ಒಂದು 10 ನಿಮಿಷ ಇಟ್ಬಿಟ್ರೆ ಅದು ಚಲೋತ್ತಾಗಿ ನಿಂತಾವ್ರಿ. ಅವಲಕ್ಕಿ ಹಾಕಿ ಚಲೋತ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ರಸ ಹಾಕಿಬಿಟ್ರೆ ಮಸ್ತಾಗಿರೋ ಅವಲಕ್ಕಿ ರೆಡಿ ಆಗುತ್ತೆ ನೋಡಿರಿ. ಸಿಂಪಲ್ಲಾಗಿದ್ರೂ ಟೇಸ್ಟ್ ಡಿಫ್ರೆಂಟಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ. ಸ್ವಲ್ಪ ಮೊಳಕೆ ಕಾಳು ಹಾಕಿ ಮಾಡೋದ್ರಿಂದ ನಮಗೆ ಯಾವ ಮೊಳಕೆ ಕಾಳು ಇಷ್ಟ ಆಗ್ತೈತಲ್ಲ ಅದನ್ನ ಹಾಕಿಬಿಡೋದಷ್ಟೇ. ಕಟ್ ಮಾಡಿಕೊಡ್ತೀನಿ ಅಂದ್ರಿ. ತೊಳಿರಿ ಫಸ್ಟ್. ಹಾಗಾದ್ರೆ ಈಗ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತಂದ್ವಿ. ಟೈಮ್ ಎಷ್ಟಾಗೈತಿ ಗೊತ್ತಂದ್ರೆ 2 ಗಂಟೆ ಆಗೈತಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ. ಆಗ ಎಲ್ಲ ಚೆಲ್ಬಿಟ್ಟು ಇನ್ನು ಪಟ ಅಂತ ಎತ್ತಿಡಂದ್ರಿ ಟೈಮ್. ಇವತ್ತು ಕಾಯಿಪಲ್ಯಕ್ಕೆ ಲೇಟ್ ಮಾಡಿ ಹೋಗಿದ್ದೀವಿ ರೀ. ನಮ್ಮ ಮನೆಯವರು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ರು. ಬೆಳಗ್ಗಿನ 6 ಗಂಟೆಗೆ ಹೋಗಿದ್ರಲ್ಲ, ಹೀಗಾಗಿ ಲೇಟ್ ಮಾಡಿ ಹೋಗಿ ಕಾಯಿಪಲ್ಲೆ ತಂದ್ವಿ. ಬೆಳಗ್ಗೆ ಹೋಗೋಕ್ಕಾಗಿದ್ದಿಲ್ಲ. ಬಿಸಿಲಂತೂ ಹಿಂಗೈತೆ ಅಲ್ರಿ ವಿಜಾಪುರ ಒಳಗೆ. ಏನೋ ಅಂತಾರಲ್ಲ ಅದು, ಹೊರಗಡೆ ಹೋಗ್ಬಿಟ್ರೆ ಸುಟ್ಟು ಬದ್ನಿಕಾಯಿ ಥರ ಆಗುತ್ತೆ ನೋಡ್ರಿ ಮುಖ ಎಲ್ಲ. ಅಷ್ಟು ಬಿಸಿಲು ಅಂದರೆ ಏನು ಹೇಳ್ತಿರಲ್ಲ, ಬಿಜಾಪುರದಾಗ ಇದ್ದವ್ರಿಗೆ ಗೊತ್ತು. ಬಟ್ ಬಿಜಾಪುರ ಒಳಗೆ ಯಾರು ಇದ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಬಿಜಾಪುರ ಒಳಗೆ ಬಿಸಿಲು ಹೆಂಗೈತೆ ಅಂತ ಹೇಳ್ರಿ. ಹೊರಗೆ ಹೋಗ್ಬಿಟ್ರೆ ಹೆಂಗೆ ಆಗುತ್ತೆ ಅಂತೇಳಿ. ನಾವು ಮನೆಯೊಳಗೆ ಇದ್ಬಿಟ್ಟು ಒಮ್ಮೆ ಹೊರಗೆ ಹೋದ ತಕ್ಷಣ ಹೆಂಗಾಗುತ್ತೆ ಗೊತ್ತೇನ್ರಿ, ಇಷ್ಟು ತ್ರಾಸ ಆಗುತ್ತಲ್ಲ. ಅದನ್ನೇ ನನ್ನ ಮಕ್ಕಳಿಗೆ ಒದ್ರಾಕತ್ತಿದ್ದೆ ಅಂದ್ರೆ ಬಯಕತ್ತಿದ್ದೆ. ನಾನಂತೂ ಇಷ್ಟೆಲ್ಲ ಕಷ್ಟಪಟ್ಟು ತಂದು ಮಾಡಿ ಹಾಕ್ತೀವಿ. ಮನ್ಯಾಗ ಕುಂತ್ಕಿಂದ ಏನಾರು ಒಂದು ಸ್ವಲ್ಪ ಹೆಲ್ಪ್ ಮಾಡೋಂಗಿಲ್ಲ, ಕಾಯಿಪಲ್ಲೆ ತೆಗಂಗಿಲ್ಲ. ಪಾಪಲ್ಲಿ ಬಿಸ್ಲಾಗ ಕುಂತು ಕಾಯಿಪಲ್ಲೆ ಮಾರ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗ್ತೈತಿ. ನೀವು ಮನ್ಯಾಗ ಕುಂತು ಬರೀ ಚೈನಿ ಮಾಡ್ತೀರಿ, ಮೊಬೈಲ್ ನೋಡ್ತೀರಿ ಅಂಥೇಳಿ ಬಯಕತ್ತಿದ್ದೆ ರೀ. ಬಟ್ ಈಗಿನ ಮಕ್ಕಳು ಅಂತೂ ಕೆಲಸನೇ ಮಾಡೋಂಗಿಲ್ಲ ರೀ. ನಾವೆಲ್ಲ ಸಣ್ಣವರಿದ್ದಾಗ ಎಷ್ಟು ಕೆಲಸ ಮಾಡ್ತಿದ್ದೀವಿ. ನಮ್ಮ ಮನೆದೆಲ್ಲ ಬಾಜುಕೆ ಮನೆಯವ್ರ ಸದ್ಯಕ್ಕೆ ಕೆಲಸ ಮಾಡ್ತಿದ್ವಿ. ನೀರು ತೊಗೊಂಬಂದ್ರೆ ನೀರು ತಂದು ಕೊಡೋದು, ಅಂಗಡಿಗೆ ಹೋಗಂದ್ರೆ ಅಂಗಡಿಗೆ ಹೋಗೋದು, ಏನಾರ ಕೆಲಸ ಮಾಡಿ. ಮತ್ತು ಅವಾಗ ಶಾಂಗಿ ಎಲ್ಲ ಮಾಡ್ತಿರಲ್ಲ ಸೂಟ್ಯಾಗ, ಅವ್ರದ್ದೆಲ್ಲ ಶಾಂಗಿ ಅದೇ ಹಿಡಿದ್ಬಿಟ್ಟು ಬುಟ್ಟಿ ಮೇಲೆ ಹಾಕಿ ಒಣಗಿಸಾಕಿಡೋದು, ಎಲ್ಲರದು ಕೆಲಸ ಮಾಡ್ತಿದ್ದೀವಿ. ಬಟ್ ಈಗಿನ ಮಕ್ಳು ಹೆಂಗೆ ಗೊತ್ತೇ ಅಂದರೆ ಮನೇನ ಕೆಲಸನೇ ಮಾಡೋಕ್ಕವಲ್ಲ ಅಂತಾರು. ಒಂದು ಚಿರಗಿ ನೀರು ತೊಗೊಂಬಂದ್ರೆ ಅದನ್ನೂ ಕಷ್ಟ, ಒಂದು ಸ್ವಲ್ಪ ಏನಾರ ಕೆಲಸ ಹೇಳಿಬಿಟ್ರೆ ಅದನ್ನೂ ಕಷ್ಟ. ಯಪ್ಪ, ಈಗಿನ ಮಕ್ಕಳದಂತೂ ಸ್ವಲ್ಪ ಡಿಫ್ರೆಂಟ್ ಐತ್ರಿ. ಮತ್ತು ಆರಾಮೈತೆ ಅವ್ರ ಜೀವನ. ನಮ್ಮ ಜೀವನ ಅಂತೂ ಕಷ್ಟದಾಗ ಬಂದೈತೆ ನೋಡಿರಿ. ಇನ್ನಾದರೂ ಕಷ್ಟಪಡೋದನ್ನು ತಪ್ಪಿಲ್ಲ. ಅದನ್ನೇ ಸಿಟ್ಟು ಬಂದುಬಿಟ್ಟಿತ್ತು. ಅದಕ್ಕಂಥೇಳಿ ಒದ್ರಾಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅಂದ್ರೆ ಬಿಸಿಲೊಂದು ಜಾಸ್ತಿ ಐತಲ್ರಿ, ಮತ್ತು ಮನೆ ಕೆಲಸ ಮಾಡಿ ಮತ್ತು ಬಿಸ್ಲಾಗ ಹೋಗಿ ಕಾಯಿಪಲ್ಲೆ ತರೋದು, ಹೀಗಾಗಿ ಸಿಟ್ಟು ಬಂದುಬಿಟ್ಟಿತ್ತು ಬಿಸ್ಲಾಗ ಹೋಗಿ ಬರೋಟ್ಟಿಗೆ. ನಾವೆಲ್ಲ ಸಣ್ಣವರಿದ್ದಾಗ ಒಂದು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನಮ್ಮನ್ನ ಎಷ್ಟೆಲ್ಲ ಬೈತಿದ್ರು. ಬಟ್ ಈಗಿನ ಮಕ್ಳಿಗೆ ಹೆಂಗೆ ಗೊತ್ತೇ ಅಂದರೆ ಒಂಚೂರು ಅಂದ್ಬಿಟ್ರೆ ನಮ್ಗಿಂತ ಮೊದಲು ಅವರೇ ಸಟ್ಕೊಂಡ್ಬಿಟ್ಟಿರ್ತಾರೋ. ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ. ನೋಡ್ರಿ, ಸ್ವಲ್ಪ ಏನಾರ ಅಂದ್ರೆ ಇಬ್ಬರು ಸಟ್ಕೊಂಡು ಕೂಡ್ತಾರೋ. ನನಗಂತೂ ಸಾಕಾಗ್ಬಿಟ್ಟೈತಿ ಅಂತೇಳಿ ನಮ್ಮ ಮನೆಯವ್ರು ಇನ್ನೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ತನು ಮನು ಅಂತೂ ಭಾಳ ಅಂದ್ರೆ ಇದು ಅದಾರು, ಯಾವಾಗಾರ ಒಂದು ಸಲ ಮಾಡ್ತಾರೆ. ಬಟ್ ಡೈಲಿ ಏನಾರ ಕೆಲಸ ಹೇಳ್ಬಿಟ್ರೆ ತ್ರಾಸ. ಅವ್ರಿಗೆ ಏನು ನೀವು ಚಂತನೇ ಹೇಳ್ತೀರಿ, ನಮ್ಗೆ ಸೈಲೆಂಟಾಗಿ ಕೊಡೋಕೆ ಬಿಡಂಗಿಲ್ಲ ಅಂತೇಳಿ. ಬಟ್ ಅವ್ರಿಗೆ ಮೊಬೈಲ್ ಇದ್ದರೆ ಸಾಕ್ರಿ, ಮೊಬೈಲ್ ನೋಡ್ಕೊಂತ ಆರಾಮ್ ಕುಂತು
ಕುಂತ್ಬಿಡೋದು. ಈಗಿನ ಮಕ್ಳು ಹಂಗೆ ನೋಡ್ರಿ, ಮೊಬೈಲ್ ಇದ್ರೆ ಸಾಕು, ಮತ್ತು ಯಾರೂ ಬೇಕಾಗಿಲ್ಲ. ಹಿಂಗೆ ಐತೆ ನೋಡ್ರಿ, ಈಗಿನ ಜನ್ರೇಷನ್ ಹಿಂಗೆ ಐತಲ್ಲ, ಮೊಬೈಲ್ ಇದ್ರೇ ಜೀವನ ನಡೆದೈತಿ. ಇಲ್ಲಾಂದ್ರೆ ಮೊಬೈಲ್ ಇಲ್ಲ ಅಂದ್ರೆ ಜೀವನ ಕಷ್ಟ ಆಗುತ್ತೆ ಈಗಿನ ಮಕ್ಕಳಿಗಂತೂ. ಪ್ರತಿಯೊಂದು ಮಕ್ಕಳು ನೋಡ್ರಿ, ನೀವು ಮೊಬೈಲ್ ಇಲ್ಲಾರ ಇರೋದೇ ಇಲ್ಲ. ನಮ್ಮ ಮನೆಯವರು ಕಲ್ಲಂಗಡಿ ಕಟ್ ಮಾಡ್ಕೊಂಡು ಬಂದುಬಿಟ್ಟೆ, ತಿನ್ನು, ಯಾಕೆ ಸುಮ್ಮನೆ ತ್ರಾಸ ಮಾಡ್ಕೊತಿ, ಆಗ ಮುಂದಾಗ ಆಗ್ತೈತಿ ಎಲ್ಲ ಕೆಲಸ, ಸುಮ್ಮನೆ ಕಲ್ಲಂಗಡಿ ತಿಂದು ಆರಾಮಾಗಿ ಕೂಡು, ಸಾವಕಾಶ ಮಾಡಕತ್ತಿ ಅಂಥೇಳಿ. ಇದು ಯಾಡಾದ ಇವ ನೋಡಿ 15 17 18 20 ನೀ ಸುಮ್ಮನೆ ಅಡ್ಡಾಡ್ ಹಾಕ್ತಂತಿಗೋ ಸುಮ್ಮನೆ ಅಷ್ಟೇ. ನಾ 16 ಮಾಡಿದ್ರೆ ನೀ 18 ಆಗ್ಯಾವ. ಇದು 19ನೇದು, ಇದು 20. ನೀ ಅಷ್ಟೇ, ಇದು 3ನೇದಿಲ್ಲ, ನಾನು 5 ಸುಲಿನ ನೀರು ಹಾಕಿದ್ರೆ ನನ್ನ ಮಕ್ಕಳಿಗೆ ಚೌಳಿಕೆ ಸೋಸಾಕ ಹಚ್ಚಿದ್ದೆ ರೀ. ನಾನು ಎಲ್ಲ ಪಲ್ಯ ಸೋಸ್ತೀನಿ, ಮೆಂತ್ಯ ಪಲ್ಯ ಮತ್ತು ಪಾಲಕ್ ಪಲ್ಯ, ಕೊತ್ತಂಬರಿ, ಪುದೀನ ಎಲ್ಲ ಸೋಸ್ತೀನಿ. ನೀವು ಇದ್ರೆ ಚೌಳಿಕೆ ಸೋಸ್ರಿ ಇಬ್ಬರು ಕೂಡ ಅಂಥೇಳಿ ಹಚ್ಚಿದ್ದೆ ರೀ. ಅದನ್ನ ಚೌಳಿಕೆ ಹೆಂಗೆ ಸೋಸ್ತಾರಂದ್ರೆ, ಎಣಿಸಿ ನಾನು 1 ಸೋಸಿನಿ, ನಾ 2 ಸೋಸಿನಿ. ಅಪ್ಪ ಈಗಿನ ಮಕ್ಕಳದಂತೂ, ಅಂದರೆ ಈಗಿನ ಮಕ್ಕಳು ಅಂತಕ್ಕಿಂತ ಒಬ್ಬೊಬ್ರು ಮಾಡ್ತಾರೆ, ಎಲ್ಲರಿಗೆ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಒಂದೊಂದು ಮಕ್ಕಳು ಮಾಡ್ತಾವೆ, ಇಂಥವು ಇರ್ತಾವಲ್ರಿ ನಮ್ಮಂಥ ಮಕ್ಕಳು. ನನ್ನ ಮಕ್ಕಳು ಅಂಥವ್ರು ಚೌಳಿಕೆ ಸೋಸಂದ್ರೆ ನಾನು 4 ಸೋಸಿದ್ದೀನಿ, ನಾ 5 ಸೋಸಿದ್ದೀನಿ ಅಂಥೇಳಿ ಅಂತನೂ ಇದ್ರೆ ಭಾಳ ಅಂದ್ರೆ ಭಾಳ ಮೈಗಳು ಅದಾವ ರೀ. ಅಂದ್ರೆ ಏನೋಕಿ ಕೆಲಸ ಅಂದ್ರೆ ಆಗಂಗಿಲ್ಲ, ಒಟ್ಟು ಆರಾಮ್ ಕುಂದ್ರಬೇಕು, ಆರಾಮ್ ಇರಬೇಕು. ಈಗಿನ ಜನ್ರೇಷನ್ ಒಳಗೆ ರೀ ಹೆಣ್ಮಕ್ಳಿಗೆ ಕೆಲಸ ಹಚ್ಚಿದ್ರೂ ತಪ್ಪ, ಹಚ್ಚದೇ ಇದ್ರೂ ತಪ್ಪ. ಹಚ್ಚಿದ್ರೆ ಮಕ್ಳು ಬೈತಾರೋ, ಏನವ ನೀ ಬರೀ ಕೆಲಸ ಹಚ್ತೀನಿ ನೋಡಿ, ಅವ್ರು ಮಾಡಂಗಿಲ್ಲ ಅಂಥೇಳಿ, ಇವ್ರು ಮಾಡಂಗಿಲ್ಲ ಅಂತ ಏನಾರು ಒಂದು ಉದಾಹರಣೆ ಹೇಳ್ತಾರೋ. ಹಚ್ಲಿಕ್ಕಂದ್ರೆ ರಿಲೇಟಿವ್ಸು ಅಂತಾರೆ, ಏನು ಹೆಣ್ಮಗಳು ಅದಾವು, ಏನು ಕೆಲಸ ಹಚ್ಚಿ, ಒಂದು ರೊಟ್ಟಿ ಮಾಡಕ್ಕೆ ಬರಲ್ಲ, ಒಂದು ಚಪಾತಿ ಮಾಡಕ್ಕೆ ಬರಲ್ಲ ಅಂಥೇಳಿ. ನಾವು ಇಷ್ಟಿದ್ದಾಗ ರೀ ರೊಟ್ಟಿ, ಚಪಾತಿ, ಹೋಳಿಗೆ ಎಲ್ಲ ಮಾಡ್ತಿದ್ವಿ. ನಾನಂತೂ 16 ವರ್ಷಗಿನಿ ನನ್ನ ಮಗನಿಗೂ ಜಾಕ್ ಮಾಡ್ತಿದ್ದೆ. ಬಟ್ ಈಗ ನಮ್ಮ ಮತನೂ ಅಂತೂ ಏನೂ ಮಾಡಂಗಿಲ್ಲ ನೋಡ್ರಿ. ಒಂದೆರಡು ಬಾಂಡೆ ತೊಳಿ ಅಂದ್ರೂ ಅದೇ ಅಂತಾರಲ್ಲ, ಅದ್ರದ್ದು ಹೊಲಸೆಲ್ಲ ಹಂಗೆ ಇರ್ತೈತಿ. ಆ ಥರ ಈಗಿನ ಹುಡುಗಿಯರನ್ನ ಸ್ವಲ್ಪ ಏನಂತಾರೆ ಡಿಫ್ರೆಂಟ್ ಅದಾರಂತ ಅನ್ಸುತ್ತೆ. ಬಟ್ ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡಂಗಿಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ರೀ, ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕಲ್ಲ ಅಷ್ಟೇ. ನಮ್ಮನ್ನು ಸ್ವಲ್ಪ ಕಟ್ಟಿಡ್ದು ಮಾಡ್ತಾನ್ರಿ ಕೆಲಸ. ಏನಾರು ಹೇಳಿದ್ದು ಅರ್ಧ kg ಚೌಳಿಕೆ ಅದಾವಲ್ಲ, ಸೋಸೋ ಮಟ್ಟ ಜಾಸ್ತಿ ಟೈಮ್ ಹಿಡಿತೈತೆ ಅದು. ಅದಕ್ಕಂತೇಳಿ ಸೋಸ್ರಿ ಅಂತ ಹೇಳಿದೆ. ಬಟ್ ಆಕಿ ಸೋಸಾಕನ ಇಷ್ಟಪಡಲಿಲ್ಲ. ನಾನು ಪಲ್ಯ ಸೋಸ್ತೀನಿ ಅಂತಾಳು. ಮತ್ತು ಒಂದೊಂದು ಸೋಸ್ಬಿಟ್ರೆ ಯಾವಾಗ ಆಗ್ತಾವ್ರಿ ಅವು, ಎಣಿಸ್ಬಿಟ್ಟು ಸೋಸ್ಬಿಟ್ರೆ ಸಾವಿರಾರು ಗಟ್ಟಲೆ ಇರ್ತಾವೆ. ಅರ್ಧ kg ಚೌಳಿಕೆ ಅಂದ್ರೆ ಜವಾರಿ ಚೌಳಿಕೆ ಜಾಸ್ತಿ ಇರ್ತಾವಲ್ರಿ. ಹೀಗಾಗಿ ಯಾವಾಗಾರ ಸೋಸ್ರಿ, ನಾನು ಪಲ್ಯ ಸೋಸ್ಬಿಟ್ಟೆ. ಇನ್ನು ಚೆಕ್ಕು ಜ್ಯೂಸ್ ಮಾಡಂತ ಹೇಳ್ಯಾರ ನಮ್ಮ ಮನೆಯವರು, ಜ್ಯೂಸ್ ಮಾಡಿಕೊಡ್ಬೇಕಿನ್ನು. ಈಗ ಪಲ್ಯ ಸೋಸಿದ್ದೀನಿ ರೀ, ಸ್ವಲ್ಪ ಇನ್ನೊಂದು ಸ್ವಲ್ಪ ಸೋಸಬೇಕು ಮತ್ತು ತೊಳಿಬೇಕು, ಎತ್ತಿಡಬೇಕು. ಈಗ ಫಸ್ಟಿಗೆ ಚಿಕ್ಕು ಜ್ಯೂಸ್ ಮಾಡ್ಕೊಂಬಂದಿದ್ರಲ್ಲ ನಮ್ಮ ಮನೆಯವರು, ಅದನ್ನ ಜ್ಯೂಸ್ ಮಾಡಿ ಕೊಟ್ರಾಯ್ತು ಅಂಥೇಳಿ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ರೀ. ಎಲ್ಲರಿಗೆ ಕೊಟ್ಬಿಟ್ಟು ನಾವೊಂದು ಸ್ವಲ್ಪ ಕುಡಿದು, ಇನ್ನೊಂದು ಸ್ವಲ್ಪ ಪಲ್ಯ ಐತಿ ಅದನ್ನ ಸೋಸಿಬಿಟ್ಟು ತೊಳೆದು ಎಲ್ಲ ನೀಟಾಗಿ ಎತ್ತಿಡ್ಬೇಕು ರೀ. ಮತ್ತು ಕಸ ಗುಡಿಸೋದು, ಮತ್ತು ಅರ್ಬಿ ತೊಳೆಯೋದು, ಆಮೇಲೆ ಮತ್ತು ಸಂಜೆಗೆ ಅಡುಗೆ ಮಾಡೋದು. ಹೆಣ್ಮಕ್ಳ ಕೆಲಸ ಅಂತೂ ಮುಗಿಲಾರ್ದ ಕೆಲಸ ರೀ. ಇಡೀ ದಿವಸ ಮಾಡ್ತಾನೆ ಇರಬೇಕು. ಬುಧವಾರಕ್ಕೊಮ್ಮಂತೂ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಡ್ತೈತಿ. ಕಾಯಿಪಲ್ಲೆ ತಂದು ಸೋಸಿ ಎಲ್ಲ ನೀಟಾಗಿ ಇಟ್ಕೋಬೇಕಲ್ರಿ, ವಾರ ತನಕ ಆಗಬೇಕಲ್ಲ. ಹೀಗಾಗಿ ಈಗ ಅರ್ಬಿ ಗಿರ್ಬಿ ಎಲ್ಲ ತೊಳೆದ್ಬಿಟ್ಟು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ, ನಮ್ಮ ತನಗೆ ಸ್ನ್ಯಾಕ್ಸ್ ಬೇಕಂತ್ರಿ. ಇವತ್ತು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ಮಾಡಿ ಕೊಡಾಕತ್ತಿದ್ದೀನಿ. ಯಾಕಂದ್ರೆ ಮನೆಯೊಳಗೆ ನಾನು ಮಾಡಿದ ಹಪ್ಪಳ ಇದ್ದು ಅಲ್ರಿ, ಅವನ್ನ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿ ಮಾಡಿಕೊಡೋಣ ಅಂತ ಹೇಳಿರಿ. ಏನಾದರೂ ಒಂದು ಮಾಡಿಕೊಡ್ಲೇಬೇಕು, ಡೈಲಿ ಏನು ಮಾಡಿಕೊಡೋದ್ರಿ. ಹೀಗಾಗಿ ಒಂದೊಂದ್ಸಲ ನಮಗೂ ಬೇಸರ ಆಗುತ್ತಲ್ಲ, ಅದಕ್ಕಂತೇಳಿ ಮನೆಯೊಳಗೆ ಹಪ್ಪಳ ಇದ್ದಲ್ಲ ಅವನ್ನ ಫ್ರೈ ಮಾಡ್ಕೊಳಕತ್ತಿದ್ದೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಕೊಟ್ರಾಯ್ತು ಅಂತೇಳಿ. ಅದನ್ನು ಈ ರೀತಿ ಮಾಡಿಕೊಟ್ರು ಇಷ್ಟ ಆಗಂಗಿಲ್ಲ
ಬರಂಗಿಲ್ಲ ರೀ. ಸ್ವಲ್ಪ ಡೈಲಿ ಡಿಫ್ರೆಂಟಾಗಿ ಮಾಡಿಕೊಡು ಅಂದ್ರೆ ನಮಗೂ ಬೇಸರ ಅನ್ಸುತ್ತೆ ಒಂದ್ಸಲ. ಇವತ್ತಂತೂ ಬೆಳಗ್ಗೆಯಿಂದ ಕೆಲಸನೇ ಆಗೈತಲ್ಲ, ಹೀಗಾಗಿ ಇವನ್ನ ಹಪ್ಪಳ ಫ್ರೈ ಮಾಡಿಕೊಂಡೆ ತೊಗೊಂಡಿದ್ದೀನಿ. ನೋಡಿರಿ ಎಷ್ಟು ಮಸ್ತ್ ಬಂದಾವು. ನಾನು ಮಾಡಿದ ಹಪ್ಪಳನೇ ಇವು. ಎಷ್ಟು ದೊಡ್ಡವು ಆಗ್ಯಾವ್ರಿ. ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿತಿಲ್ಲ ಅಂದರೆ ನೋಡಿಬಿಟ್ಟು ನೀವು ಟ್ರೈ ಮಾಡಿರಿ. ಬಾಯಾಗಿಟ್ರೆ ಹಂಗೆ ಕರಿಗಿ ಬಿಡ್ತಾವ್ರಿ, ಅಷ್ಟು ಮೆತ್ತಗಿರ್ತಾವೆ. ಮತ್ತು ಮಕ್ಕಳಿಗೆ ಇಷ್ಟ ಆಗ್ತೈತಿ, ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ. ಅಷ್ಟು ಸಾಫ್ಟ್ ಇರ್ತಾವೆ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರ್ತಾವೆ ರೀ. ನಮ್ಮ ಮನೆಯೊಳಗಂತೂ ಎಷ್ಟು ಮಾಡಿಬಿಟ್ರೂ ಅವನ್ನ ಖಾಲಿನೇ ರೀ, ಇನ್ನೂ ಮಾಡ್ಬೇಕು ನಾನು. ಅದಕ್ಕಂತೇಳಿ ಈ ರೀತಿ ಹಪ್ಪಳ ಫ್ರೈ ಮಾಡಿದ್ರ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವೀಟ್ ಚಟ್ನಿ ಎಲ್ಲ ಹಾಕಿ ತಿಂದ್ರೆ ಆಯ್ತು ರೀ. ಟೇಸ್ಟ್ ಆಗ್ತಾವೆ. ಸಿಂಪಲ್ಲಾಗಿದ್ರೂ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಸಂಜೆಗೆ ಏನೈತಲ್ಲ ರೀ, ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಅಂದ್ರೆ ಹಪ್ಪಳ ಎಲ್ಲ ಫ್ರೈ ಮಾಡಿ ತಿಂದು ಈಗ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಸಿಂಪಲ್ಲಾಗಿ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೀ. ಇವತ್ತು ಕಡಕ್ ರೊಟ್ಟಿ ಮಾಡ್ಬೇಕಂತ ಹೇಳಿ ಕೆಳಗೆ ಕುಂತ ಸ್ಟಾರ್ಟ್ ಮಾಡಿದ್ದೀನಿ. ನಡುವೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು, ಹಿಂಗಾಗಿ ಭಾಳ ಟೆನ್ಷನ್ ಆಯಿತು. ಈಗಂತೂ ಬ್ಯಾಸಿಗೆ ಒಳಗೆ ಸಿಕ್ಕಾಪಟ್ಟೆ ಕರೆಂಟ್ ತೆಗಿತಾರೆ. ಕೆಳಗೆ ಕುಂತು ಮಾಡಿಬಿಟ್ರೆ ಜಾಸ್ತಿ ಇದ್ರೂ ಕಾಲು ನೋಸಂಗಿಲ್ಲ ರೀ. ನಿಂತುಬಿಟ್ಟು ಜಾಸ್ತಿ ಮಾಡೋಕ್ಕೆ ಹೋದರೆ ಕಾಲು ನೋವು ಬರ್ತಾವಲ್ಲ, ಅದಕ್ಕಂತೇಳಿ ಒಂದು 20-30 ರೊಟ್ಟಿ ಮಾಡಬೇಕು. ಸ್ವಲ್ಪ ನಾಳೆನೂ ಆಗ್ತಾವಂತೇಳಿ ಕಡಕ್ ರೊಟ್ಟಿ ಮಾಡಾಕತ್ತಿದ್ದೀನಿ ರೀ. ಈಗ ಅಡುಗೆ ಎಲ್ಲ ಆಯಿತು. ಹೊರಗೆ ಕುಂತ್ಬಿಟ್ಟು ಆರಾಮಾಗಿ ಊಟ ಮಾಡಾಕತ್ತೀವಿ ನೋಡಿರಿ. ತನು, ನಾನು, ಮನು, ನಮ್ಮ ಮನೆಯವರು ಮಸ್ತಾಗಿ ಇನ್ನು ಕಡಕ್ ರೊಟ್ಟಿ ಬದ್ನಿಕಾಯಿ ಪಲ್ಯ ಅಷ್ಟೇ ಮಾಡಿದ್ದು. ಅನ್ನಗಿನ್ನ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಕಡಕ್ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಭಾಳ ಮಸ್ತ್ ಹತ್ತೈತಲ್ರಿ, ಅದಕ್ಕಂತೇಳಿ ಮಾಡಿದ್ದು ಬದ್ನಿಕಾಯಿ ಪಲ್ಯ ಮತ್ತು ಕಡಕ್ ರೊಟ್ಟಿ. ಊಟ ಮಾಡೋಣ ಬರ್ರಿ. ಇನ್ನು ಇದು ನೆಕ್ಸ್ಟ್ ದಿನದ ವಿಡಿಯೋ ರೀ. ಕಂಟಿನ್ಯೂ ಮಾಡಿದ್ದೀನಿ. 2 ದಿವಸದಿಂದ ವಿಡಿಯೋ ಐತಿ. ಹೀಗಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿರಿ. ಈಗ ಟೈಮ 6:30 ಆಗೈತ್ರಿ. ಸ್ವಲ್ಪ ಟೆರಸ್ ಮೇಲೆ ಬಂದಿದ್ದೆ, ಸ್ವಲ್ಪ ವಾಕಿಂಗ್ ಮಾಡೋಣ ಅಂತೇಳಿ. ಅಡುಗೆ ಮನೆಯೊಳಗೆ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಬಿಸಿನೀರು ಕುಡಿದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತೇಳಿ ಬಂದಿದ್ದೆ ರೀ. ಇನ್ನು ಹೋಗ್ಬಿಟ್ಟು ನಾಷ್ಟ ಮಾಡಬೇಕು. ಇವತ್ತಿನ ದಿನನ ಹೆಂಗಿರ್ತೈತೆ ಅಂತೇಳಿ ನೋಡೋಣ್ರಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಏನಿಲ್ಲ ಸ್ವಲ್ಪ ರಾಗಿ ಮುದ್ದೆ ಉಪ್ಸಾರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಸ್ತಾಗಿ ರಾಗಿ ಮುದ್ದೆ ಉಪ್ಸಾರು ಮಾಡ್ಬೇಕಂತ ಹೇಳಿ, ಅಂದ್ರೆ ಹುರುಳಿ ಕಾಳು ಮೊಳಕೆ ಕಟ್ಟಿದ್ದ ಉಪ್ಸಾರು. ಅದನ್ನ ನಾನು ಯೂಟ್ಯೂಬ್ ಒಳಗೆ ನೋಡಿದ್ದೀನಿ ರೀ, ಹೆಂಗೆ ಮಾಡೋದು ಅಂತೇಳಿ. ನಮಗೂ ಬರಂಗಿಲ್ಲ, ಯಾಕಂದ್ರೆ ನಮ್ಮ ಕಡೆ ಜೋಳ ರೊಟ್ಟಿ, ಚೌಳಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ ಇಂಥವು ಮಾಡ್ತೀವಿ. ರಾಗಿ ಮುದ್ದೆ ಮಾಡ್ತೀನಿ ರೀ ನಾನು. ಹುರುಳಿ ಕಾಳು ಮೊಳಕೆ ಕಟ್ಟಿ ಸಾಂಬಾರ್ ಜೊತೆ ರಾಗಿ ಮುದ್ದೆ ಮಾಡ್ತೀನಿ. ಬಟ್ ರಾಗಿ ಮುದ್ದೆ ಮಾಡಕ್ಕೆ ಬರ್ತೈತಿ, ಅಂದ್ರೆ ಉಪ್ಸಾರು ಮಾಡೋದು ಫಸ್ಟ್ ಟೈಮ್ ರೀ. ಅದಕ್ಕೆ ಏನು ಮಾಡೀನಿ ಅಂದ್ರೆ ಫಸ್ಟಿಗೆ ಹುರುಳಿ ಕಾಳು ಮೊಳಕೆ ಹಾಕಿ ತೊಗೊಂಡಿದ್ದೀನಿ. ಸ್ವಲ್ಪ ಮೊಳಕೆ ಬಂದವರು. ಹಿಂದೆ ಬೆಳಗ್ಗೆ ನೆನೆಸಿಟ್ಟಿದ್ದೆ, ರಾತ್ರಿ ಮಾಡಿ ನೀರು ತೆಗೆದಿಟ್ಟಿದ್ದೆ ಅಲ್ರಿ. ಈಗ ಬೆಳಗ್ಗೆ ಅಂಟಿಗೆ ಅಂದರೆ ಈಗ ಮಧ್ಯಾಹ್ನ 11 ಗಂಟೆ ಆಗೈತಿ. ಇಷ್ಟ ಮೊಳಕೆ ಬಂದವು. ಫಸ್ಟಿಗೆ ಏನಿಲ್ಲ ಹುರುಳಿ ಕಾಳು ಕುದಿಸಾಕ ಇಡ್ತೀನಿ. ಮತ್ತು ಉಪ್ಸಾರು ಖಾರ ಮಾಡೋಕ್ಕೆ ಮೆಣಸಿನ್ಕಾಯಿ ಅದು ಹುರ್ಕೊಂಡ್ಬಿಟ್ಟು ಮಾಡಬೇಕಾದ್ರೆ ನಾನು ನೋಡಿಬಿಟ್ಟು ಮಾಡಾಕತ್ತಿದ್ದೀನಿ. ಹೆಂಗೆ ಬರ್ತೈತೆ ಅಂತೇಳಿ ನೋಡೋದ್ರಿ ಟೇಸ್ಟ್. ಯಾಕಂದ್ರೆ ನಮ್ಮ ಬಿಜಾಪುರ ಮಂದಿಗೆ ಕಡಕ್ ರೊಟ್ಟಿ, ಚೌಳಿಕಾಯಿ ಪಲ್ಯ, ಮೊಸರು, ಹಿಂಡಿ ತಿಂದು ರೂಢಿ ಇರ್ತೈತಿ. ಬಟ್ ರಾಗಿ ಮುದ್ದೆ ಮತ್ತು ಉಪ್ಸಾರು ತಿಂದು ರೂಢಿ ಇರಲ್ಲ ಮತ್ತು ಮಾಡಿ ರೂಢಿ ಇರಲ್ಲ ರೀ. ಬಟ್ ನಾನು ಮಾಡ್ತೀನಿ ರಾಗಿ ಮುದ್ದೆ, ರಾಗಿ ಉಪ್ಪಿಟ್ಟು, ರಾಗಿ ದೋಸೆ. ಈಗ ಫಸ್ಟಿಗೆ ಹುರುಳಿ ಕಾಳು ಕುದಿಸಾಕ ಇಡ್ತೀನಿ ರೀ. ಮೊಳಕೆ ಬಂದಿದ್ದ ಹುರುಳಿ ಕಾಳು ಆಲ್ರೆಡಿ ನಮ್ಮ ಸ್ಟೈಲ್ ಒಳಗೆ ನಾನು ಹುರುಳಿ ಕಾಳು ಸಾಂಬಾರನ್ನು ಒಂದ್ಸಲ ಮಾಡಿ ತೋರಿಸಿದ್ದೀನಿ ರೀ. ಇನ್ನೊಂದು ರೀತಿ ಮಾಡ್ತೀನಿ ನಾನು, ಅಂದರೆ ಹುರಿದ್ಬಿಟ್ಟು ಅದನ್ನ ಕುದಿಸಿ ರುಬ್ಬಿಟ್ಟ ಮಾಡ್ತೀವಿ. ಅದು ನಮ್ಮ ಅಜ್ಜಿ ಅದು ಮಾಡ್ತಿದ್ರು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ಈಗ ಹುರುಳಿ ಕಾಳು ಮತ್ತು ನೀರು ಸ್ವಲ್ಪ ಮೆಂತ್ಯ ಪಲ್ಯ ಹಾಕಿ ಕುದಿಸ್ಕೊತಿದ್ರಿ ನಾನು. ಕುಕ್ಕರ್ ಒಳಗಾದ್ರೆ 1-2 ವಿಷಲ್ ಕೂಗಿಸ್ಬಿಟ್ರೆ ಆಗುತ್ತಲ್ರಿ. ಓಪನ್ ಆಗಿ ಕುದಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇರ್ತೈತಿ. ಕಾಳು ಬೆಂದ ಮಟ್ಟ ಕುದಿಸ್ಕೋಬೇಕು. ಈಗ ಕುದಿಸಾಗಿರ್ತೀನಿ. ಸ್ವಲ್ಪ ಕುದ್ದ ಮೇಲೆ ಸ್ವಲ್ಪ ಮೆಂತ್ಯ ಪಲ್ಯನ ಕಟ್ ಮಾಡಿ ಹಾಕ್ತೀನಿ ನಾನು. ಈಗ ಕಾಳು ಸ್ವಲ್ಪ ಬೆಂದವ್ ನೋಡ್ರಿ. ಈಗ ನಾನು ಸ್ವಲ್ಪ ಮೆಂತ್ಯ ಪಲ್ಯ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ನೀರು ಬಸ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ತಿದ್ರಿ. ಅಂದ್ರೆ ಇದು ಉಪ್ಸಾರು ಅದಕ್ಕೆ ಸ್ವಲ್ಪ ಏನಂತಾರೆ ಅದು ಖಾರ ಮಾಡಿಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ರೀ. ನಾನು ನೋಡಿದೆ ಯೂಟ್ಯೂಬ್ ಒಳಗೆ ಒಬ್ಬೊಬ್ರು ಒಂದೊಂದು ರೀತಿ ತೋರಿಸ್ಯಾರು. ನನಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡಕತ್ತಿದ್ದು. ಈಗ 2 ನಿಮಿಷ ಆಯ್ತು ನೋಡ್ರಿ. ಮೆಂತ್ಯ ಪಲ್ಯನೂ ಎಲ್ಲ ಬೆಂದೈತಿ. ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸೈಡಿಗೆ ಎತ್ತಿ ಇಡ್ತೀನಿ ರೀ. ಇನ್ನೊಂದು ಚೂರ ಅದು ಕುದೀತೈತಿ. ಇದು ಮಣ್ಣಿನ ಪಾತ್ರೆ ಬಿಸಿ ಇರ್ತೈತಿ ಅಲ್ರಿ, ಹೀಗಾಗಿ ನಾನು ಅದು ಉಪ್ಸಾರು ಖಾರ ಮಾಡ್ಕೊತೀನಿ.
ಉಪ್ಸಾರು ಖಾರ ಮಾಡ್ಕೊಳಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸನ್ನ ಹುರ್ಕೊತೀನಿ. ಒಂದು 1 ಚಮಚದಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ರೀ. ಇವನ್ನೆರಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಜಾಸ್ತಿ ಏನು ಹುರ್ಕೋದಿಲ್ಲ, ಜಸ್ಟ್ ಬಿಸಿ ಮಾಡ್ಕೊತೀನಿ. ಹುರಿದು ಹಾಕ್ಬಿಟ್ರೆ ಸ್ವಲ್ಪ ಅದು ಫ್ಲೇವರ್ ಚಲೋ ಬರ್ತೈತೆ ಅಲ್ರಿ. ಜಸ್ಟ್ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿ ಎತ್ತಿಟ್ಕೊತೀನಿ ಒಂದು ಪ್ಲೇಟಿಗೆ. ಈಗ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊತೀನಿ ರೀ. ನಾನಿಲ್ಲಿ ಒಂದು 4-5 ಜವಾರಿ ಮೆಣಸಿನ್ಕಾಯಿ ಅಂತೀವ್ರಿ ನಾವು. ಇವು ಸ್ವಲ್ಪ ಖಾರ ಜಾಸ್ತಿ ಇರ್ತಾವೆ. ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ರೀ. ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋದು, ಹಿಂಗಾಗಿ ಇದು ಸ್ವಲ್ಪ ಹುರ್ಕೊತೀನಿ. ಚೂರು ಎಣ್ಣೆ ಹಾಕ್ಕೊತೀವಿ, ಒಂದು ಹನಿ ಅಷ್ಟು, ಯಾಕಂದ್ರೆ ಕಾಂಟಿ ಎದ್ಬಿಡ್ತೈತಲ್ಲ ಅದಕ್ಕೆ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದ್ರಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ ಇಷ್ಟ ಹುರ್ಕೊಂಡಿದ್ದೀನಿ ನೋಡ್ರಿ. ಜಾಸ್ತಿ ಹುರ್ದ್ಬಿಟ್ರೆ ಕಪ್ಪಾಗ್ಬಿಡ್ತಾವೆ. ಈಗ ಇದನ್ನು ಎತ್ತಿ ಇಟ್ಕೊಂತೀನಿ. ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತ್ರಿ, ನಮ್ಮ ಕಡೆ ಇರೋರಿಗೆ ಗೊತ್ತಿರಲ್ಲ, ಅದಕ್ಕಂತ ಹೇಳಾಕತ್ತಿದ್ದು. ಗೊತ್ತಿದ್ದವರು ಸ್ಕಿಪ್ ಮಾಡಿಬಿಟ್ಟ ನೋಡ್ರಿ. ಈಗ ಅದು ಖಾರ ರುಬ್ಕೊಂತಿದ್ರು. ಇನ್ನು ಹಪ್ಪಳ ಮಾಡಬೇಕು. ಹಿಟ್ಟು ರೆಡಿ ಮಾಡಿ ಇಟ್ಟಿನಿ ಬೆಳಿಗ್ಗೆನೆ, ಹಪ್ಪಳ ಮಾಡಕ್ಕೆ, ಪಾಲಕ್ ಹಪ್ಪಳ ಮಾಡಕ್ಕೆ. ಈ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ರೀ. ಫಸ್ಟಿಗೆ ಅಡ್ಗೆ ಊಟ ಎಲ್ಲ ಮುಗಿಸಿದ್ಮೇಲೆ 1-2 ತಾಸು ಆಗ್ತಾವೆ, ಮಾಡ್ಬಿಡಕ್ಕೆ ಬರ್ತೈತಿ. ಈಗ ನಾನು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಂತೀನಿ ರೀ. ಫಸ್ಟಿಗೆ ಅಂತಲೇ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಕಾಳು ಮೆಣಸು ಹಾಕಿ ಸ್ವಲ್ಪ ಪುಡಿ ಮಾಡ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಹುಣಸೆ ಎಲ್ಲ ಹಾಕಕ್ಕೆ ಬರ್ತೈತಿ. ಇದು ಸ್ವಲ್ಪ ರುಬ್ಕೊಂಡಿದ್ದೀರಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೋಸಿ ತೊಳೆದು ಇಟ್ಟಿದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ರುಬ್ಕೊಂತೀನಿ ರೀ. ಒಂದು 1/4 ಚಮಚದಷ್ಟು ಹಿಂಗೆ ಹಾಕಿದ್ದೀನಿ. ಒಂಚೂರು ನೀರು, ಈ ರೀತಿ ರುಬ್ಕೊಂಡಿದ್ದೀನಿ ನೋಡ್ರಿ. ಸ್ವಲ್ಪ ಎತ್ತಿಟ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಕುದಿಸಿದ ಕಾಳು ಹಾಕಿ ರುಬ್ಕೊಂಡ್ಬಿಟ್ಟು ಅದು ಸಾರಿಗೆ ಹಾಕ್ತೀನಿ. ಇದು ಜಾಸ್ತಿ ಆಗುತ್ತಲ್ರಿ, ಇನ್ನೊಂದ್ಸಲ ಮಾಡೋಕ್ಕಾಗುತ್ತಂತ ಸ್ವಲ್ಪ ಎತ್ತಿಟ್ಕೊತೀನಿ. ಒಂದು ಸ್ವಲ್ಪ ಉಪ್ಸಾರು ಖಾರ ಐತ್ರಿ ಇದ್ರೊಳಗೆ. ಒಂದು ಚಮಚದಷ್ಟು ಹುರುಳಿ ಕಾಳು, ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ಅದರ ಈ ರೀತಿ ರುಬ್ಕೊಂಡಿದ್ದೀನಿ. ಇಲ್ಲೇನು ಕಾಳು ಕುದಿಸಿಟ್ಟಿದ್ದೆ, ಇನ್ನು ಸೋಸ್ಕೊಂಡ್ಬಿಡ್ತೀನಿ, ಅಂದ್ರೆ ನೀರೆಲ್ಲ ತಕೊಂಡ್ಬಿಡ್ತೀನಿ ರೀ. ಇದನ್ನ ಪಲ್ಯ ಮಾಡ್ಕೊತೀನಿ ರೀ. ಇದು ಸೈಡಿಗೆ ಎತ್ತಿಡ್ತೀನಿ. ಫಸ್ಟಿಗೆ ಇದೇನು ಕಟ್ ಐತಲ್ರಿ, ಇದಕ್ಕೆ ಹಾಕಿಬಿಡ್ತೀನಿ. ಹಾಕಿ ಇದಕ್ಕೊಂದು ಚೂರ ಉಪ್ಪು ಹಾಕ್ತೀನಿ. ನೀವು ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಮ ಕಡೆ ಬಿಜಾಪುರ ಸ್ಟೈಲ್ ಮಾಡತ್ತೀನಿ ನೋಡ್ರಿ. ಅಲ್ಲಿದೊಂದು ಚೂರ ಇಲ್ಲಿದೊಂದು ಚೂರ ಎಲ್ಲ ಸೇರಿಸ್ಬಿಟ್ಟು ನಮ್ಮ ಸ್ಟೈಲ್ ಒಳಗೆ ಮಾಡೋದ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದನ್ನ ಪೇಸ್ಟ್ ಹಾಕಿ ಒಂದು ಚೂರು ಕುದಿಸ್ಕೊಂಡ್ಬಿಟ್ರೆ ಐತ್ರಿ. ಬೇಕಂದ್ರೆ ಒಗ್ಗರಣೆನೂ ಹಾಕ್ತರ್ಬೋದು. ಇದು ರೆಡಿ ಆಗೈತಿ. ಒಂಚೂರ ಬಿಸಿ ಮಾಡ್ಕೊಂತೀನಿ ನಾನು ಇನ್ನೊಂದು ಸ್ವಲ್ಪ, ಯಾಕಂದ್ರೆ ಅದು ಮಿಕ್ಸರ್ ತೊಗೊಳ್ಬಿಟ್ಟು ನೀರು ಹಾಕಿದ್ದೆ. ಆದರೆ ಈಗ
ಕಡೆದು ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಪಲ್ಯ ಅಷ್ಟೇ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಇಲ್ಲೇನು ಕಾಳು ತೆಗೆದಿಟ್ಟಿದ್ದೆ ಆದರೆ ಇದು ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ, ಒಗ್ಗರಣೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀವಿ. ಕರ್ಬೇವು ಮತ್ತು ಉಳ್ಳಾಗಡ್ಡಿ ಹಾಕಿಟ್ಟು ಸ್ವಲ್ಪ ಉಪ್ಪು ಹಾಕಿ ಹುಡ್ಕೊಂಡು ಇನ್ನೂ ಉಳ್ಳಾಗಡ್ಡಿ ಮೆತ್ತಗೆ ಆಗ್ಬೇಕಲ್ಲ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನು ಕಾಳು ಇಟ್ಟಿದ್ದೀವಲ್ರಿ ಇದನ್ನ ಹಾಕ್ಬಿಟ್ಟು ಪಲ್ಯ ಮಾಡ್ಕೊತೀನಿ. ಕಾಳು ಹಾಕ್ಬಿಟ್ಟು ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ನಿಮ್ಮ ಪಲ್ಯಗೆ ಈಗ ನಾನು ಸ್ವಲ್ಪ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ತೀನಿ ರೀ. ಸರಿ, ಮಸ್ತಾಗಿ ಪಲ್ಯನೂ ರೆಡಿ ಆಯಿತು. ಇನ್ನು ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ. ಇನ್ನು ಸಾರು ರೆಡಿ ಆಗೈತಿ. ಇನ್ನು ಮುದ್ದೆ ಅಷ್ಟು ಮಾಡ್ಕೊಂಡ್ಬಿಟ್ರೆ ಊಟ ಮಾಡೋದು. ಯಾಕಂದ್ರೆ ಇವತ್ತು ಲಾಸ್ಟ್ ಇನ್ನು ಹಪ್ಪಳ ಮಾಡಕ್ಕೆ ಹೋಗಂಗಿಲ್ಲ. ಫೈನಲ್ ಇವತ್ತು ಲಾಸ್ಟ್ ಅದಷ್ಟು ಮಾಡಿ ಬಿಟ್ಬಿಡ್ತೀನಿ. ಈಗ ರಾಗಿ ಮುದ್ದೆ ಮಾಡೋಕೆ ನೀರು ಕಾಸಕ್ಕೆ ಇಡಾಕತ್ತಿದ್ದೀನಿ ನೋಡ್ರಿ. ನೀರಿಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಫಸ್ಟಿಗೆ ಕುದಿಸ್ಕೋಬೇಕಾಗುತ್ತೆ. ನೀರಿಗೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಅದ್ರೊಳಗೆ ಏನೋ ಬಿದ್ದೈತೆ ಅಂತ ಡೌಟ್ ಬಂತು ರೀ ನನಗೆ. ಅದಕ್ಕಂತ ಚೆಲ್ಬಿಟ್ಟು ಮತ್ತೆ ಬೇರೆ ನೀರು ಹಾಕಿ ಕುದಿಸಕ್ಕೆ ಇಡಾಕತ್ತಿದ್ದೀನಿ. ನೀರು ಬಿಸಿ ಹಾಕಿತ್ತ ಮುಂಚೆನೇ ಒಂದೆರಡು ಚಮಚದಷ್ಟು ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಾಡೋದ್ರಿಂದ ರಾಗಿ ಮುದ್ದೆ ಗಂಟು ಆಗಂಗಿಲ್ಲ ಅಂತ ಹೇಳ್ತಾರೋ. ನಾನು ಇದೇ ರೀತಿ ಮಾಡ್ತೀನಿ ರೀ. ಇಲ್ಲಾಂದ್ರೆ ಒಬ್ಬೊಬ್ರು ಏನೈತಿಲ್ಲ ಅನ್ನನೂ ಹಾಕಿ ಮಾಡ್ತಾರೋ, ಇಲ್ಲಾಂದ್ರೆ ರವಾನೂ ಹಾಕಿ ಮಾಡ್ತಾರೋ. ಅವ್ರವ್ರಿಗೆ ಇಷ್ಟ ಹೆಂಗೆ ಬರ್ತೈತಲ್ಲ ಆ ರೀತಿ ಮಾಡ್ತಾರೋ. ಬಟ್ ನನಗೆ ಯಾವ ರೀತಿ ಇಷ್ಟ ಅಲ್ಲ, ನಾನು ಆ ರೀತಿ ಮಾಡ್ಕೊತೀನಿ ರೀ. ಸಿಂಪಲ್ಲಾಗಿ ಒಂದು 2-3 ಮುದ್ದೆ ಅಷ್ಟೇ ಮಾಡ್ಕೊತೀನಿ. ನಮ್ಮ ತನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಅದಕ್ಕಂತ ಹೇಳಕ್ಕೆ ಒಂದು ಸ್ವಲ್ಪ ಮಾಡಿ ಇಡ್ತೀನಿ. ಮತ್ತು ಒಂದೊಂದು ಸಲ ತಿಂತಾವೆ, ಒಂದೊಂದು ಸಲ ತಿನ್ನಂಗಿಲ್ಲ. ಈಗ ನಾನು ಅದಕ್ಕೆ ಸ್ವಲ್ಪ ಹಿಟ್ಟು ಮತ್ತು ರುಚಿ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ತುಪ್ಪ ರೀ. ತುಪ್ಪ ಹಾಕಿಬಿಟ್ರೆ ಅದು ಅಂಟ್ಕೊಳ್ಳೋಂಗಿಲ್ಲ. ಅದಕ್ಕಂತ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಮತ್ತು ಒಂದು ದೊಡ್ಡ 2 ಚಮಚದಷ್ಟು ರಾಗಿ ಹಿಟ್ಟು ರೀ. ರಾಗಿ ಹಿಟ್ಟು ಹಾಕಿ ಚಲೋತ್ನಾಗಿ ಕುದಿಸ್ಕೋಬೇಕು. ಮುದ್ದೆ ಮಾಡೋದು ದೊಡ್ಡ ಕಷ್ಟದ ಕೆಲಸ ರೀ. ಬಟ್ ರೊಟ್ಟಿ ಮಾಡೋದ್ರೆ ಒಂದು ಬುಟ್ಟಿ ರೊಟ್ಟಿ ಮಾಡ್ಬೋದು. ಬಟ್ ರಾಗಿ ಮುದ್ದೆ ಮಾಡೋದು ಒಂದು ದೊಡ್ಡ ಕೆಲಸ ನೋಡ್ರಿ. ಅಂದರೆ ಅವ್ರಿಗೆ ರೂಢಿ ಇಲ್ಲಾರ್ದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಬ್ಬೊಬ್ರಿಗೆ ರೂಢಿ ಇದ್ದವ್ರಿಗೆ ಏನಾಯ್ತಲ್ಲ ಈಸಿಯಾಗಿ ಮಾಡಿಬಿಡ್ತಾರೆ. ಬಟ್ ನಮ್ಗೆ ರಾಗಿ ಮುದ್ದೆ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ರೀ. ಮಾಡೋಕ್ಕೆ ಕಷ್ಟ ಅನ್ಸಿದ್ರು ನಂಗೆ ತಿನ್ನೋಕೆ ಭಾಳ ಇಷ್ಟ ಆಗ್ತೈತೆ ರೀ. ನಂಗೆ ರಾಗಿ ಮುದ್ದೆ ಆಗಲಿ ರಾಗಿ ದೋಸೆ ಆಗಲಿ ಭಾಳ ಇಷ್ಟ ಆಗ್ತೈತಿ ತಿನ್ನೋಕೆ. ಅದಕ್ಕಂತೇಳಿ ಮಾಡ್ಕೊಳಕತ್ತಿದ್ದು. ಭಾಳ ದಿವಸದಿಂದ ಆಸೆ ಐತ್ರಿ ನನಗೆ ಉಪ್ಸಾರು ಮತ್ತು ರಾಗಿ ಮುದ್ದೆ ತಿನ್ಬೇಕಂತೇಳಿ. ಮಾಡೋಕ್ಕನೇ ಆಗಿತ್ತಿಲ್ಲ. ಫೈನಲ್ ಇವತ್ತು ಮಾಡಿಬಿಟ್ಟೆ ತಿನ್ನೋಣ ಅಂತೇಳಿ. ನನ್ನ ಮಗಳಂತೂ ಅದ್ರಾಗ ಒಂದು ಸ್ವಲ್ಪ ಕಾಟ ಕೊಡ್ತಾಳೆ. ಏನಾರ ಮಾಡಕತ್ರ ಸ್ಟಾರ್ಟ್ ಮಾಡಿಬಿಡ್ತಾಳು. ಹೀಗಾಗಿ ಹಾಗೆ ರಾಗಿ ಮುದ್ದೆ ಮಾಡಿಟ್ಟಿದ್ದೀನಿ ನೋಡಿರಿ. ಸ್ವಲ್ಪ ಚಲೋತ್ನೇ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮುಚ್ಚಿಡ್ಬೇಕ್ರಿ. 1-2 ಸಲ ಹೀಗೆ ಮಾಡೋದು, ಮಿಕ್ಸ್ ಮಾಡೋದು ಮತ್ತು ಮುಚ್ಚಿಡೋದು. 1-2 ಸಲ ಮಾಡಿಬಿಟ್ಟು ಆಮೇಲೆ ಮುದ್ದೆ ಕಟ್ಕೊಳಕ್ಕೆ ಬರ್ತೈತಿ. ಈ ರೀತಿ ಮಾಡಿಬಿಟ್ರೆ ಸ್ವಲ್ಪ ಮೆತ್ತಗೂ ಇರ್ತೈತಿ ಮತ್ತು ಅಷ್ಟು ಗಟ್ಟಿ ಆಗಂಗಿಲ್ಲ ರೀ. ಬೇಕಂದ್ರೆ ಒಬ್ಬೊಬ್ರು ಗಟ್ಟಿ ಮಾಡ್ಕೊತಾರೆ. ಆ ರೀತಿ ಮಾಡೋಕೆ ಬರೋಂಗಿಲ್ಲ ನನಗೆ. ಸಿಂಪಲ್ಲಾಗಿ ಅದಕ್ಕೆ ಮಾಡ್ಕೊತೀನಿ. ನಮ್ಮ ತನು ಇದ್ರೆ ಬಂದು ಟೇಸ್ಟ್ ನೋಡಿಬಿಟ್ಟು ಇದ್ರೊಳಗೆ ಏನು ಟೇಸ್ಟ್ ಐತಿ ಅಂತ ಆಕಿ ರೊಟ್ಟಿ ಆಗಲಿ ಮತ್ತು ರಾಗಿ ಮುದ್ದೆ ಆಗಲಿ ಈ ರೀತಿ ಟೇಸ್ಟ್ ಅನ್ಸಂಗಿಲ್ಲ. ಆಕೆಗೆ ಇಷ್ಟ ಆಗಂಗಿಲ್ಲ. ಏನಿದ್ರು ಪಾನಿಪುರಿ, ಗೋಬಿ ಮಂಚೂರಿ, ವಡಾ ಪಾವ್ ಇಂಥವೆಲ್ಲ ಇಷ್ಟ ಆಗ್ತಾವೆ ನೋಡಿರಿ. ಈಗಿನ ಮಕ್ಕಳು ಅಷ್ಟೇ ರೀ, ಅಂಥವೇ ಇಷ್ಟಪಡ್ತಾರೆ. ನಾವು ಸಣ್ಣವರಿದ್ದಾಗ ರೊಟ್ಟಿ ಖಾರಬೇಳೆ ಬಿಟ್ಟು ಮತ್ತೊಂದು ಏನೂ ತಿಂತಿದ್ದಿಲ್ಲ. ಡೈಲಿ ಅದನ್ನ ತಿನ್ನೋದು. ಮತ್ತು ಅವಾಗೆಲ್ಲ ಅದು ಬೇಕು ಇದು ಬೇಕಂತೇನು ಕೇಳಕ್ಕೆ ಹೋಗ್ತಿದ್ದಿಲ್ಲ. ಯಾವ್ದು ಮಾಡಿಡ್ತಾರಲ್ಲ ಅದನ್ನ ಸುಮ್ಮನೆ ತಿನ್ನೋದೈತಿ, ಸುಮ್ಮನೆ ಸಾಲಿಗೆ ಹೋಗೋದೈತಿ, ಅಷ್ಟೇ ರೀ ಕೆಲಸ. ಈಗ ರಾಗಿ ಮುದ್ದೆ ಹಿಟ್ಟು ರೆಡಿ ಆಗೈತೆ ನೋಡಿರಿ. ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ರೌಂಡ್ ಮಾಡ್ಕೊಂಡು ಇಟ್ಬಿಟ್ರಾಯ್ತು. ಮಸ್ತಾಗಿರೋ ರಾಗಿ ಮುದ್ದೆ ರೆಡಿ ಆಗ್ತಾವೆ ನೋಡಿರಿ. ಇವತ್ತು
ನನ್ನ ಆಸೆ ಈಡೇರ್ತೈತಿ ಅಂದ್ರೆ ಭಾಳ ದಿವ್ಸಿನ ಆಸೆ ಈಡೇರ್ತೈತಿ ನೋಡ್ರಿ. ರಾಗಿ ಮುದ್ದೆ ಉಪ್ಸಾರ ತಿನ್ಬೇಕಂತ ಅನ್ಸೋದು ಅನ್ನೋ ಆಸೆ ಫೈನಲಿ ಈಡೇರ್ತು. ಮಸ್ತ್ ಆಗಿತ್ತು ರೀ, ಟೇಸ್ಟ್ ಅಂದರೂ ಸಖತ್ತಾಗಿತ್ತು. ರಾಗಿ ಮುದ್ದೆ ಇಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಹುರುಳಿ ಕಾದು ಅದು ಏನಂತಾರೆ ಉಪ್ಸಾರು ಮತ್ತು ಕಾಳು ಪಲ್ಯ ಮಸ್ತಾಗಿ ಹಾಕೊಂಡ್ಬಿಟ್ಟು ಉಣ್ಣನಂತ ಬರ್ರಿ. ನಾನು ಫಸ್ಟ್ ಟೈಮ್ ತಿಂದಿದ್ದಲ್ಲ, ಟೇಸ್ಟ್ ಹತ್ತಾಕತ್ತೈತ್ರಿ. ಸ್ವಲ್ಪ ಸಾರು ಹಾಕಿದ್ದೀನಿ ಮತ್ತು ಪಲ್ಯ ಹಾಕಿದ್ದೀನಿ ಮತ್ತು ಅದು ಉಪ್ಸಾರು ಖಾರ ಅಂತ ಮಾಡಿದ್ನಲ್ರಿ ಸ್ವಲ್ಪ ಹಾಕಿದ್ದೀನಿ. ಅದನ್ನ ಸ್ವಲ್ಪ ಬೇಕಂದ್ರೆ ಖಾರ ಬೇಕಂದ್ರೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಮತ್ತು ಮಸಾಲ ಮಜ್ಜಿಗೆನೂ ಮಾಡಿದ್ದೆ ರೀ. ಇನ್ನು ಮಸ್ತಾಗಿ ಪ್ಲೇಟ್ ರೆಡಿ ಆಗೈತೆ ನೋಡಿರಿ. ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ನಂದು ರೆಸಿಪಿ ಹೆಂಗಿತ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮಾಡಿದ್ದು ಕರೆಕ್ಟ್ ಐತೆ ಇಲ್ಲ ಅಂತೇಳಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದಲ್ಲ. ಒಬ್ಬೊಬ್ರಿಗೆ ಜಾಸ್ತಿ ದಿವ್ಸ ಎಕ್ಸ್ಪೀರಿಯೆನ್ಸ್ ಇರ್ತೈತೆ ರೀ ಮಾಡಿದ್ದು, ಬಟ್ ನಾನು ಫಸ್ಟ್ ಟೈಮ್ ಮಾಡಿದ್ದು. ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗ ಊಟ ಗೀಟ ಮಾಡಿಬಿಟ್ಟು ಹಪ್ಪಳ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಫೈನಲ್ ಇದಿಷ್ಟು ಮಾಡಿಬಿಟ್ಟು ಅಂದ್ರೆ ಸಾಕಿನ್ನು ಹಪ್ಪಳನೇ ಮಾಡೋಕೆ ಹೋಗಂಗಿಲ್ಲ ರೀ, ಯಾಕಂದ್ರೆ ಜಾಸ್ತಿ ಟೈಮ್ ಹಿಡಿತೈತಿ ಮತ್ತು ಕೈನೂ ಹಿಡಿತೈತಿ ರೀ, ಪಟ್ ಅಂತ ಆಗಂಗಿಲ್ಲ. ಇನ್ನು ಬೇರೆ ಹಪ್ಪಳ ಮಾಡ್ತೀನಿ. ಮಾಡೋದಾದ್ರೆ ಸಾಬುದಾನಿ ಹಪ್ಪಳ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋದ್ರಿ ನೆಕ್ಸ್ಟ್ ಒಂದು 2-3 ದಿವಸ ಒಳಗಡೆ ಮಾಡಬೇಕು. ಇನ್ನೆಲ್ಲ ರೆಡಿ ಮಾಡಿ ಹಪ್ಪಳ ಮಾಡ್ಕೊಂಡ್ಬಿಟ್ಟು ಸಂಜೆ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತು ಸಿಗೋಣಂತ್ರಿ. ಅಲ್ಲಿ ತನಕ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ರೀ ಎಲ್ಲರಿಗೂ.